ಹಲೋ ನಮಸ್ಕಾರ. ದಕ್ಷಿಣ ಭಾರತದ ಮಹಾಕುಂಭಮೇಳ ಎಂದು ಕರೆದುಕೊಳ್ಳುವ ಕೊಪ್ಪಳದ ಗವಿಮಠದ ಜಾತ್ರೆ ಈಗ ಆರಂಭವಾಗಿದೆ. ಗವಿಮಠದ ಜಾತ್ರೆ ಎನ್ನುವುದರೆ ಒಂದು ವಿಶೇಷ. ಇಲ್ಲಿ ಅಕ್ಷರ ಅರಿವು ಮತ್ತು ಅನ್ನಕ್ಕಾಗಿ ವಿಶೇಷ ತ್ರಿವಿಧ ದಾಸೋಹದಿಂದ ಈ ಮಠ ಒಂದು ಉಜ್ವಲಾಗಿದೆ. ಈಗಾಗಲೇ ನಮ್ಮ ರಥದ ಇದರಲ್ಲಿ ವಿಶೇಷವಾಗಿ ಮಹಾರಥೋತ್ಸವ ಇದು ದೊಡ್ಡ ಪ್ರಮಾಣದಲ್ಲಿ ನಡೆಯುವಂಥ ಒಂದು 8ರಿಂದ 10 ಲಕ್ಷ ಜನ ಸೇರುವಂಥ ರಥೋತ್ಸವದಲ್ಲಿ ಈಗಾಗಲೇ ರಥದ ಸಿದ್ಧತೆಗಳು ಸಹ ಪೂರ್ಣಗೊಂಡಿವೆ. ಮತ್ತು ಇವತ್ತು ಏನು ಸಂಜೆ ವೇಳೆಗೆ ನಡೆಯುವ ರಥೋತ್ಸವಕ್ಕೆ ಸಾಕಷ್ಟು ಜನಪ್ರತಿನಿಧಿಗಳು ಮತ್ತು ರಾಜಕಾರಣಿಗಳು ಮತ್ತು ಜನರು ಮಠಾಧೀಶರು ಎಲ್ಲರೂ ಭಾಗಿಯಾಗ್ತಾರೆ. ಇಲ್ಲಿ ಕಿಕ್ಕಿರಿದು ಸೇರುವಂಥ ಈ ಜಾತ್ರೆ ಒಂದು ವಿಶೇಷವಾಗಿರುವಂಥ ಜಾತ್ರೆ ಮತ್ತು ಇಲ್ಲಿ ತೀರಾ ಅಚ್ಚುಕಟ್ಟಾಗಿ ನಡೀತಾ ಇರೋದು. ಇಷ್ಟು ಜನ ಸೇರಿದರೂ ಸಹ ಇಲ್ಲಿ ಯಾವುದೇ ಭದ್ರತೆಗೆ ಲೋಪವಾಗದಂತೆ ಇಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಸೇರಿದಂತೆ ಈಗಾಗಲೇ 1537 ಸಿಬ್ಬಂದಿಗಳನ್ನು ಏನು ಭದ್ರತೆಗಾಗಿ ನೇಮಿಸಿಕೊಂಡಿದ್ದರು ಒಂದು ಕಡೆ ಆಗಿದ್ದರೆ, ಇಲ್ಲಿ ಸರಗಳತನ ಆಗದೆ ಇರುವಂಥ ಕಳ್ಳತನಕ್ಕೆ ಇರುವಂತೆ ಒಂದಿಷ್ಟು ವಾಚ್ ಟವರ್ಗಳನ್ನಾಗಿರ್ಬೋದು ಮತ್ತು ಮುಫ್ತಿಯಲ್ಲಿ ಪೊಲೀಸರು ನೇಮಿಸುವುದಾಗಿರ್ಬೋದು ಮತ್ತು ಯಾವುದೇ ರೀತಿಯ ತೊಂದರೆ ಆಗದಂತೆ ಪಾರ್ಕಿಂಗ್ ಆಗಿರ್ಬೋದು, ಸಂಚಾರಕ್ಕೆ ತೊಂದರೆ ಆಗದಂತೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇಲ್ಲಿ ಇದು ಒಂದು ಕಡೆ ಜಾತ್ರೆಯ ಸಂಭ್ರಮದ ಒಂದು ಕಡೆ ಆಗಿದ್ದರೆ, ಇನ್ನೊಂದು ಕಡೆ ಇಲ್ಲಿ ಭಕ್ತ ಹಿತಚಿಂತನ ಸಭೆಗಳು ನಡೆಯುತ್ತವೆ. ಮತ್ತು ಈ ಬಾರಿಯ ಜಾತ್ರೆಯಲ್ಲಿ ಏನು ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ರಥಕ್ಕೆ ಚಾಲನೆ ನೀಡಿದರೆ, ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಇವತ್ತು ಭಕ್ತ ಹಿತಚಿಂತನ ಸಭೆಯಲ್ಲಿ ಭಾಗವಹಿಸುವಂತೆ ಇದ್ದಾರೆ. ಮತ್ತು ಇದು ಜಾತ್ರೆ ಸುಮಾರು 15 ದಿನಗಳ ನಡೆಯುವಂಥ ಈ ಜಾತ್ರೆಯಲ್ಲಿ ಎಲ್ಲವೂ ವಿಶೇಷ ಮತ್ತು ಎಲ್ಲ ಸಂಭ್ರಮದ ಇದೆ. ಇಲ್ಲಿ ಬಿಡಿಸಿರುವಂಥ ರಂಗೋಲಿಗಳು ಸಹ ವಿಶೇಷವಾಗಿರುತ್ತದೆ. ಈ ಮಠದ ಏನು ವಿದ್ಯಾರ್ಥಿನಿಯರಿಂದ ಸುಮಾರು 100 ಮಠಗಳ ರಥಬೀದಿಯಲ್ಲಿ ಹಾಕಿರುವಂಥ ಮಠಗಳನ್ನು ಅವುಗಳನ್ನು ನೋಡಿದ ಸಂಭ್ರಮ. ಇಲ್ಲಿ ಬಂದಿರುವಂಥ ಜನ ಅದನ್ನು ಕ್ಲಿಕ್ಕಿಸಿಕೊಂಡು ಮತ್ತು ಅದನ್ನು ನೋಡಿ ಸಂಭ್ರಮಿಸುತ್ತಿದೆ. ಒಟ್ಟು ಕೊಪ್ಪಳದ ಜಾತ್ರೆ ಅಂದರೆ ಇದು ವಿಶೇಷ ಜಾತ್ರೆ. ಈ ಜಾತ್ರೆಗೆ ಬರೋದೇ ಒಂದು ಪುಣ್ಯ ಅನ್ನುವಂಥ ಮಾತನ್ನು ಇಲ್ಲಿಯ ಜನ ಬಂದು ಹೇಳ್ತಾರೆ. ಅಜ್ಜನ ಜಾತ್ರೆಗೆ ಬರೋದೇ ಒಂದು ಖುಷಿ, ಆ ವೈಭವ, ಆ ಸಂಭ್ರಮ ಕಣ್ಣು ತುಂಬ್ಕೊಳ್ಳೋಕ್ಕೆ 2 ಕಣ್ಣು ಸಾಲದೇನೋ ಅನ್ನೋದು ಅಷ್ಟು ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಈ ಮಕ್ಕಳು ಬೆಳಿಗ್ಗೆ ಎದ್ದು ಇಷ್ಟು ಕಷ್ಟಪಟ್ಟು ರಂಗೋಲಿ ಹಾಕಿ ಎಲ್ಲರನ್ನೂ ಇಷ್ಟು ಚೆನ್ನಾಗಿ ಆಧಾರದಿಂದ ಸ್ವಾಗತ ಮಾಡ್ತಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಬರೋಕ್ಕೆ. ರಂಗೋಲಿ ಅಂತೂ ಒಂದಕ್ಕಿಂತ ಒಂದು ತುಂಬ ಮನಸ್ಸು ಸೆಳೀತವೆ, ಅಷ್ಟು ಚೆನ್ನಾಗಿದ್ದಾವೆ. ಇಂಥದ್ರಲ್ಲಿ ನಮ್ಮ ಮಕ್ಕಳನ್ನು ಭಾಗವಹಿಸಿಲ್ಲಲ್ಲ ಅನ್ನೋ ಒಂದು ಇದು ಬೇಸರ ಅನಿಸುತ್ತೆ. ನಮ್ಮದು ಕೊಪ್ಪಳನೇ, ನಮ್ಮ ಅಮ್ಮ ಅಪ್ಪ ಅವರೆಲ್ಲ ಇಲ್ಲಿಯವರಿದ್ದಾರೆ. ಅಲ್ಲಿ ದಾವಣಗೆರೆಯಿಂದ ಬಂದಿದ್ದಾರೆ ಅವರು. ರಂಗೋಲಿ ನೋಡಿದ್ರೆ ತುಂಬ ಖುಷಿ ಆಗತ್ತೆ ಸರ್. ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು. ಅಂತೂ ನಮ್ಮದು ದಾವಣಗೆರೆ ನೋಡಿದ್ರೆ ಕೊಪ್ಪಳದ್ದು ತುಂಬ ಚೆನ್ನಾಗಿದೆ ಬಿಡ್ರಿ. ತುಂಬ ಚೆನ್ನಾಗಿ ಮಾಡ್ತಾರೆ ಅಜ್ಜಾರು. ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಬಿಡ್ರಿ. ನೋಡೋಕ್ಕೆ ಒಂದು ಖುಷಿ. ಅದು ನೋಡ್ಬೇಕಂತಲೇ ಬಂದಿರೋದು, ನಾವು ಜಾತ್ರೆ ನೋಡೋಕ್ಕಂತೆ ಬಂದಿರೋದು. ಈ ಕಾರಣಕ್ಕಾಗಿ ಕೊಪ್ಪಳ ಗವಿಮಠದ ಜಾತ್ರೆ ವಿಶೇಷ ಮತ್ತು ಸಂಭ್ರಮ ಮತ್ತು ಸಡಗರವಿದ್ದು ಇದು 15 ದಿನಗಳವರೆಗೂ ಇರುವಂಥ ಜಾತ್ರೆ ಇದೆ. ಈ ಜಾತ್ರೆ ಇನ್ನಷ್ಟು ಕಳೆ ಕಟ್ಟುವ ಎಲ್ಲ ಲಕ್ಷಣಗಳಿವೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ.